ಕಲಬುರಗಿ ನಗರದಲ್ಲಿ ಕಾನೂನು ವ್ಯವಸ್ಥೆ ಕಾಪಾಡಲು ಮತ್ತು ರೌಡಿಗಳಿಗೆ ಬ್ರೇಕ್ ಹಾಕಲು ಕಲಬುರಗಿ ನಗರ ಪೊಲೀಸ್ ಇಲಾಖೆ ಭರ್ಜರಿ ಕಾರ್ಯಾಚರಣೆಗೆ ಇಳಿದಿದೆ. ನಗರದಲ್ಲಿ ರೌಡಿ ಚಟುವಟಿಕೆಗಳು ಹಾಗೂ ಸಂಘಟಿತ ಅಪರಾಧಗಳ ವಿರುದ್ಧ ಜೀರೋ ಟಾಲರೆನ್ಸ್ ನೀತಿಯನ್ನು ಅನುಸರಿಸುತ್ತಿದ್ದು, ಇಂದು ನಗರದ ಟಾಪ್ ರೌಡಿ ಶೀಟರ್ಗಳ ಬೃಹತ್ ರೌಡಿ ಪರೇಡ್ ನಡೆಸಲಾಗಿದೆ. ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಜೀರೋ ಟಾಲರೆನ್ಸ್ ಫಾರ್ ಆ್ಯಂಟಿ ರೌಡಿಸಮ್ ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂತ ನಿರಂತರವಾಗಿ ನಾವು ಫಾಲೋ ಮಾಡ್ತಾ ಇದ್ದೀವಿ. ಐ ರಿಪೀಟ್, ಜೀರೋ ಟಾಲರೆನ್ಸ್ ಫಾರ್ ಎನಿ ಕೈಂಡ್ ಆಫ್ ರೌಡಿಸಮ್ ಆರ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆರ್ ಆರ್ಗನೈಸ್ಡ್ ಕ್ರೈಮ್ಸ್. ಆ ಒಂದು ಹಿನ್ನೆಲೆಯಲ್ಲಿ ನಿರಂತರವಾಗಿ ರೌಡಿ ಚಟುವಟಿಕೆಗಳ ಮೇಲೆ, ರೌಡಿಗಳ ಮೇಲೆ ನಿಗಾ ಇಟ್ಟಿದ್ದೀವಿ. ಅದು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಲಿಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಆ್ಯಂಟಿ ರೌಡಿ ಸ್ಕ್ವಾಡ್ ಅಂತ ಫಾರ್ಮ್ ಮಾಡಿದ್ದೀವಿ. ಪ್ರತಿ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಮತ್ತು ಅವರಿಗೆ ಅಸಿಸ್ಟ್ ಮಾಡಲಿಕ್ಕೆ 5 ರಿಂದ 6 ಜನ ಸಿಬ್ಬಂದಿ ಇರ್ತಾರೆ. ಸೊ ಈಗಾಗಲೇ ನಾವು ಎಲ್ಲ ಸ್ಟೇಷನ್ ಲೆವೆಲಲ್ಲಿ ರೌಡಿ ಪರೇಡನ್ನು ಮಾಡಿದ್ದೀವಿ ಮತ್ತು ಅವರು ರೌಡಿಗಳ ಏನೋ ಒಂದು ರಹಸ್ಯ ಪ್ರತಿಕಾರ್ತಿಗೆ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಯಾರು ರೌಡಿಗಳು ಕೋರ್ಟಿಗೆ ಅಟೆಂಡ್ ಆಗ್ತಾ ಇಲ್ಲ, ಯಾರ ಮೇಲೆ ಪೆಂಡಿಂಗ್ ವಾರಂಟ್ಸ್ ಇದೆ ಮತ್ತು ಯಾರು ರಿಪೀಟಾಗಿ ಇತ್ತೀಚೆಗೆ ಭಾಗವಹಿಸಿದ್ದಾರೆ ಅವರ ಮೇಲೆ ಪರಿಣಾಮಕಾರಿಯಾಗಿ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಐಡೆಂಟಿಫೈ ಮಾಡಿದ್ವಿ. ಯಾರು ಗಡೀಪಾರಿಗೆ ಸಿಕ್ಕಿದ್ದಾರೆ, ಯಾರು ಗುಂಡಾಕ್ಟಲ್ಲಿ ಸಿಕ್ಕಿದ್ದಾರೆ ಮತ್ತು ಯಾರು ಕೇಕು ಕಾಯ್ದೆಯಡಿ ನಾವು ಪ್ರಕರಣ ದಾಖಲಿಸಿಕೊಳ್ಳಲಿಕ್ಕೆ ಎಲಿಜಿಬಲ್ ಇದ್ದಾರೆ ಅಂತ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಈಗಾಗಲೇ ಸ್ಟೇಷನ್ ಲೆವೆಲಲ್ಲಿ ಮತ್ತು ಸಬ್ ಡಿವಿಷನ್ ಲೆವೆಲಲ್ಲಿ ರೌಡಿ ಪರೇಡ್ ಆಗಿತ್ತು. ಈ ದಿನ ನಾವು ಪ್ರತಿ ಸ್ಟೇಷನ್ನಿಂದ ಏನು ಟಾಪ್ 10 ರೌಡಿಗಿದ್ದಾರೆ ಅವರ ಒಂದು ರೌಡಿ ಪರೇಡನ್ನು ನಗರ ನಮ್ಮ ಕಚೇರಿ ಎದುರುಗಡೆ ನಾವು ಮಾಡಿದ್ದೀವಿ. ಈಗಾಗಲೇ ಯಾರು ಸರಿ ಇದ್ದಾರೆ, ಯಾರು ತಿದ್ಕೊಳ್ತಾ ಇದ್ದಾರೆ ಅವರಿಗೆ ತಿದ್ಕೊಳ್ಳಿಕ್ಕೆ ಕೂಡ ನಾವು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಮತ್ತು ಯಾರು ಅವರ ಚಲನವಲನ ಬದಲಾವಣೆ ಬರ್ತಾ ಇದ್ದಾರೆ ಅವ್ರ ಮೇಲೆ ನಾವು ಕಠಿಣ ಕ್ರಮದ ಬಗ್ಗೆ ಕೂಡ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದೀವಿ. ಈ ವರ್ಷ ಅಥವಾ ಕಳೆದ ಕೆಲವು 2 ವರ್ಷಗಳಿಂದ ಈಗಾಗಲೇ 7 ಜನ ರೂಢಿಗತ ರೌಡಿ ಶೀಟರ್ಸ್ಗಳನ್ನು ನಾವು ಗೂಂಡಾ ಕಾಯ್ದೆಯಡಿಯಲ್ಲಿ ಬಂಧನ ಮಾಡಿದ್ದೀವಿ. ಸುಮಾರು 21 ರೌಡಿ ಶೀಟರ್ಸ್ಗಳನ್ನು ನಾವು ಗಡೀಪಾರು ಮಾಡಿದ್ದೀವಿ. ಮತ್ತು ಇತ್ತೀಚೆಗೆ ಕಲಬುರಗಿ ನಗರದಲ್ಲಿ ಪ್ರಥಮ ಬಾರಿ ಈ ಮಾದಕ ವಸ್ತುಗಳ ಏನು ಸರಬರಾಜು ಮಾಡ್ತಾರೆ ರೂಢಿಗತವಾಗಿ ಅಂಥ ಆರೋಪಿಯನ್ನು ಕೂಡ ನಾವು ಈಗಾಗಲೇ ಫಸ್ಟ್ ಡಿಟೆನ್ಷನ್ ಅಂದರೆ ಪಿಟ್ ಆ್ಯಂಡ್ DPS ಏನು ಸ್ಪೆಷಲ್ ಕಾಯ್ದೆಯನ್ನು ಮಾಡ್ತಿದ್ದೀವಿ. ಮತ್ತು ಯಾರು ರೂಢಿಗತವಾಗಿ ಸಾರ್ವಜನಿಕರಿಗೆ ಹೆದರಿಸಿ ದರೋಡೆ ಮಾಡ್ತಾಯಿದ್ರು ಅವ್ರ ಮೇಲೂ ಕೂಡ ಫಸ್ಟ್ ಟೈಮ್ ಸಿಟಿ ಪೊಲೀಸ್ ಕಮಿಷನರ್ ಫಾರ್ಮದಿಂದ ಒಂದು ಕೇಕ್ ಪದ್ಧತಿಯಲ್ಲಿ ಕೂಡ 4 ಜನ ಆರೋಪಿಗಳನ್ನು ಈ ಚಟುವಟಿಕೆ ಏನು ನಮ್ಮದು ಕಾರ್ಯ ಇದೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಪರಿಣಾಮಕಾರಿಯಾಗುತ್ತೆ. ಮತ್ತು ಅಧಿಕಾರಿ ಸಿಬ್ಬಂದಿಯವರು ನಾವು ಸೂಚನೆಯನ್ನು ನೀಡಿದ್ವಿ. ಪ್ರತಿ ಮಂತ್ ಈ ರೌಡಿ ಶೀಟರ್ಸ್ ಪರೇಡ್ ಆಗಬೇಕು ಮತ್ತು ಅನಿರೀಕ್ಷಿತವಾಗಿ ನೈಟ್ ರೌಂಡ್ಸ್ ಇರ್ಬೋದು ಮತ್ತು ಎನಿ ಸರ್ಪ್ರೈಸ್ ಚೆಕ್ಸ್ ಆಗಿ ರೌಡಿಗಳ ಮನೆಗಳನ್ನು ಸರ್ಚ್ ಮಾಡೋದ್ರ ಬಗ್ಗೆ ಆಯಿತು. ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿ ಅವರ ಚಲನವಲನದ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕಿ ಅವ್ರ ಮೇಲೆ ಕಠಿಣವಾದ ಕಾನೂನು ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕಂತ ಸೂಚನೆ. ಇವತ್ತಿನ ಪರೇಡಲ್ಲಿ ಬಂದಂಥವ್ರಿಗೆ ಯಾರಿಗಾದರೂ ಗಡೀಪಾರು ಮಾಡಿದ್ದೆ? ಈಗಾಗಲೇ ಕಮಿಂಗ್ ಮಂತಲ್ಲಿನೇ ಕೂಡ ನಾವು 1 ಗುಂಡಾಕ್ ಮತ್ತು 2 ಗಡೀಪಾರಿಗೆ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಪರೇಡಲ್ಲಿ ವಾರ್ನ್ ಮಾಡಿದ್ರು ಕೂಡ ಅವ್ರ ಆ್ಯಕ್ಟಿವಿಟಿ ಹಾಗೆ ಇರುತ್ತೆ ಸರ್. ಈ ಕಳೆದ 1-1.5 ವರ್ಷದಿಂದ ನಾವು ನೋಡಿದರೆ ಸುಮಾರು ಸಿಗ್ನಿಫಿಕೆಂಟ್ ರಿಡಕ್ಷನ್ ಆಗಿದೆ. ಯಾವುದು ಈ ಆರ್ಗನೈಸ್ಡ್ ರೌಡಿ ಆ್ಯಕ್ಟಿವಿಟಿ ಇರ್ಬೋದು ಮತ್ತು ಸಾರ್ವಜನಿಕರಿಗೆ ಹೆದರಿಸುವಂಥದ್ದಾಗ್ತದೆ ಅಂಥದ್ದು ಯಾವುದೂ ನಮಗೆ ಸಿಗ್ನಿಫಿಕೆಂಟ್ ಆ್ಯಕ್ಷನ್ ತಗೊಳ್ಳೋವಂಥದ್ದು ನಮಗೆ ಅವಕಾಶ ಬಂದಿಲ್ಲ. ಮತ್ತು ಎಲ್ಲೇ ಅವಕಾಶ ಇದ್ದರೂ ಕೂಡ ನಾವು ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಸಾರ್ವಜನಿಕರು ಗೊತ್ತಿದೆ ಮತ್ತು ಮಾಧ್ಯಮದವರಿಗೂ ಗೊತ್ತಿದೆ. ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮ ಏನು ಈ ಜೀರೋ ಟಾಲರೆನ್ಸ್ ಅಪ್ರೋಚ್ ಇದೆ ಅದನ್ನು ಕೂಡ ನಾವು ಮುಂದುವರಿಸ್ತೀವಿ. ಆ ಟಾಪ್ 10 ರೌಡಿಗಳು ಇನ್ನೂ ಪ್ರಮುಖ ರೌಡಿಗಳು ಬಂದೇ ಇಲ್ಲ. ಕೆಲವು ರೌಡೀಸ್ಗಳದ್ದು ಏನಿದ್ದಾರೆ, ಈ ಏನು ರೌಡಿ ಪರೇಡ್ ಇದೆ ಇದು ಇನ್ವಿಟೇಷನ್ ಮುಖಾಂತರ ನಾವು ಮಾಡ್ತಾ ಇಲ್ಲ. ವಿ ವಾಂಟ್ ಟು ಡೂ ಇಟ್ ಲೈಕ್ ಎ ಸರ್ಪ್ರೈಸ್. ಯಾವತ್ತು ಬೇಕಾದ್ರೂ ನಾವು ಕರಿಬೋದು. ಮತ್ತು ಏನು ಟಾಪ್ 10 ರೌಡೀಸ್ ಇದ್ದಾರೆ ಸುಮಾರು ಜನರಿಗೆ ಈಗಾಗಲೇ ನಾವು ಗಡೀಪಾರು ಮಾಡಿದ್ದೀವಿ. ಕೆಲವರು ಗುಂಡಾಕ್ಟ್ಗಳಲ್ಲಿ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಕೆಲವರು ಔಟ್ ಆಫ್ ಹೆಡ್ ಕ್ವಾರ್ಟರ್ಸ್ ಇದ್ದಾರೆ, ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕೆಲವರು ನಾವು ಏನು ಕರೆಸಿದ್ದೀವಿ ಅದನ್ನೇ ಹೇಳ್ತಾ ಇದ್ದೀವಿ. ಯಾರು ಇವತ್ತು ಬಂದಿಲ್ಲ ಅವರಿಗೂ ಕೂಡ